ಫ್ರೆಂಡ್ಸ್, ನೀವು ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ವಾಟ್ಸಪ್ಪಲ್ಲಿ ಈಗ ಒಂದು 4 ಸೆಟ್ಟಿಂಗ್ಸ್ ಕೂಡ ಬಂದ್ಬಿಟ್ಟಿದೆ. ಈ ಒಂದು 4 ಸೆಟ್ಟಿಂಗ್ಸ್ ತುಂಬ ಡೇಂಜರ್ ಕೂಡ ಆಗಿದೆ. ಬಟ್ ಈ ಒಂದು ಸೆಟ್ಟಿಂಗ್ಸ್ ನಿಮಗೆ ಗೊತ್ತಿರುತ್ತೆ, ಆದರೆ ಏನಕ್ಕೆ ಯೂಸ್ ಇಲ್ಲ ಬಿಡೋರು ಅಂತ ಹಾಗೆ ಇಗ್ನೋರ್ ಕೂಡ ಮಾಡ್ತೀರಾ. ನೀವು ಈ ಒಂದು ಸೆಟ್ಟಿಂಗ್ಸನ್ನು ಇಗ್ನೋರ್ ಮಾಡಿದ್ರೆ ಅಂದರೆ ನಿಮ್ಮ ಡೇಟಾ ತುಂಬ ಈಸ್ಗೆ ಲೀಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಏನು ಗೊತ್ತಿಲ್ಲ, ಕಾನ್ವರ್ಸೇಷನ್ ಮಾಡ್ತಾನೆ ಇರ್ತೀರಾ, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರು ಇರ್ತಾರೆ ಅಂತ. ಮತ್ತೆ ಕೆಲವ್ರದ್ದು ಪ್ರೈವೇಟ್ ಚಾಟ್ಗಳು ಕೂಡ ಇರುತ್ತೆ. ಅದೇನಾದ್ರು ಲೀಕ್ ಆಯ್ತು ಅಂದರೆ ತುಂಬಾ ಪ್ರಾಬ್ಲಮ್ ಕೂಡ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ 4 ಡೇಂಜರ್ ಆದ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಆ ಒಂದು ಸೆಟ್ಟಿಂಗ್ಸ್ ಅನ್ನ ಈಗಲೇ ಮಾಡ್ಕೊಳ್ಳಿ. ಮತ್ತೆ 3ನೇ ಸೆಟ್ಟಿಂಗ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಯಾರು ಕೂಡ ಈ ಒಂದು ವಿಡಿಯೋನ ಅಪ್ಪಿತಪ್ಪಿ ಕೂಡ ಮಿಡಲ್ ಸ್ಕಿಪ್ ಕೂಡ ಮಾಡಕ್ ಹೋಗ್ಬಿಡಿ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೇ ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ಫ್ರೆಂಡ್ಸ್, ಹಾಗಿರೋತಿನ ವಿಡಿಯೋವನ್ನ ಶೋಣ. ಈಗ ಹೇಳ್ಕೊಡೋ 4 ಸೆಟ್ಟಿಂಗ್ಸ್ ಕೂಡ ತುಂಬಾ ಡೇಂಜರ್ ಕೂಡ ಆಗಿರುತ್ತೆ. ಅದರಲ್ಲಿ 3ನೇ ಸೆಟ್ಟಿಂಗ್ ಅಂತೂ ಇನ್ನೂ ಡೇಂಜರ್ ಕೂಡ ಆಗಿದೆ. ಈ ಒಂದು ಸೆಟ್ಟಿಂಗ್ ನೀವೇನಾದ್ರೂ ಚೆಕ್ ಮಾಡಿಲ್ಲ ಅನ್ಕೊಳ್ಳಿ, ನೀವು ಪ್ರತಿದಿನ ವಾಟ್ಸಪ್ ಅಲ್ಲಿ ಏನೇನು ಮಾಡ್ತಿದ್ದೀರಾ ಅಂದ್ರೆ ಚಾಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಆಡಿಯೋ ಕಾಲ್ ಪ್ರತಿಯೊಂದು ಕೂಡ ಬೇರೆಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಚೆಕ್ ಮಾಡೋದಂತ ಮಿಸ್ ಮಾಡಬೇಡಿ. ಮೊದಲನೇ ಸೆಟ್ಟಿಂಗ್, ಸೊ ಇದು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೋಡ್ಬೋದು, ವಾಟ್ಸಪ್ ಅಲ್ಲಿ ಈಗ ತುಂಬಾ ಸ್ಕ್ಯಾಮ್ಸ್ ಗಳು ಕೂಡ ಆಗ್ತಿರುವಂತದ್ದು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಗೊತ್ತಿಲ್ಲದೆ ಇರೋರು ನಿಮ್ನ ಒಂದು ಟೆರರಿಸ್ಟ್ ಗ್ರೂಪ್ ಆಗಿರ್ಬೋದು, ಇಲ್ಲ ಅಂದ್ರೆ ಸ್ಕ್ಯಾಮ್ ಗ್ರೂಪ್ಗೆ ಆಡ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡ್ಕೊಂಡು ನೀವು ಕೇವಲ ನಿಮ್ಮ ಕಾಂಟ್ಯಾಕ್ಟ್ ಮಾತ್ರ ನಿಮ್ಮನ್ನ ಬೇರೆ ಒಂದು ಗ್ರೂಪ್ಗೆ ಆಡ್ ಮಾಡಬೇಕು. ಆ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲೊಂದು ಪ್ರೈವೇಸಿ ಅಂತ ಒಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೋಡಬಹುದು ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ, ಇಲ್ಲಿ ಒಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ, ಗ್ರೂಪ್ಸ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಸೆಟ್ಟಿಂಗ್ ಅಲ್ಲಿ ಇದು ಎವ್ರಿ ಒನ್ ಸೆಲೆಕ್ಟ್ ಕೂಡ ಇರುತ್ತೆ. ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಮೈ ಕಾಂಟ್ಯಾಕ್ಟ್ಸ್ ಅಂತ ಕಾಣುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ನ ಯಾರು ಕೂಡ ಅಪ್ಪಿತಪ್ಪಿ ಕೂಡ ಗೊತ್ತಿಲ್ಲದಿರೋ ಗ್ರೂಪ್ಗೆ ಆಡ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಈಗ ನೋಡ್ಬೋದು, ನಿಮ್ಗೆ ಗೊತ್ತು ಗುರು ಎಷ್ಟು ಸ್ಕ್ಯಾಮ್ ಆಗ್ತಿದೆ ಈಗ ವಾಟ್ಸಪ್ ಅಲ್ಲಿ ಅಂತ. ಹಾಗಾಗಿ ಬೈ ಮಿಸ್ ಆಗಿ ಬೇರೆಯವರು ನಿಮ್ನ ಗೊತ್ತಿಲ್ಲದೆ ಇರೋ ಗ್ರೂಪ್ಗೆ ಆಡ್ ಮಾಡಿದ್ರು ಅಂದ್ರೆ ಆ ಒಂದು ಗ್ರೂಪ್ ಅಲ್ಲಿ ಫ್ರಾಡ್ ಆಯ್ತು ಅಂದ್ರೆ ನಿಮ್ಮ ಮೇಲೆ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ನ ಚೇಂಜ್ ಮಾಡ್ಕೊಂಡು ಮೈ ಕಾಂಟ್ಯಾಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನ ಎರಡನೇದಾಗಿ ಕೆಲವರು ನೋಡ್ಬೋದು ವಾಟ್ಸಪ್ ಅಲ್ಲಿ ಮೀಡಿಯಾಗಳನ್ನ ಆಟೋ ಡೌನ್ಲೋಡ್ಗೆ ಇಟ್ಟಿರ್ತಾರೆ. ಸೊ ಈ ತರ ಮಾಡೋದನ್ನ ಕೂಡ ಅಷ್ಟೇ ತುಂಬಾ ಪ್ರಾಬ್ಲಮ್ ಕೂಡ ಆಗುವಂತದ್ದು. ಒಂದೊಂದು ಗ್ರೂಪಲ್ಲಿ ನೋಡ್ಬೋದು ಈಗ ಏನಾಗ್ತಿದೆ ಅಂದ್ರೆ ವಾಟ್ಸಪ್ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿಬಿಟ್ಟು ಅವರ ನಂಬರ್ ಇಂದ ಗ್ರೂಪ್ ನೇಮ್ ಅನ್ನ ಚೇಂಜ್ ಮಾಡೋದು, ನಂತರ ನಿಮಗೆ ಪರ್ಸನಲ್ ಗೆ ಮೆಸೇಜ್ ಮಾಡಿ ದುಡ್ಡನ್ನ ಹಾಕು, ಇಲ್ಲಾಂದ್ರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊ ಅಂತ ಹೇಳೋದು ಆಗ್ತಾ ಇದೆ. ಇಲ್ಲಾಂದ್ರೆ ನೀವೇನ್ ಮಾಡ್ತೀರಾ, ಒಂದೊಂದ್ಸಲಿ ಮೀಡಿಯಾಗಳನ್ನ ಹಾಗೆ ಆಟೋಮೆಟಿಕ್ ಡೌನ್ಲೋಡ್ ಕೂಡ ಇಟ್ಟಿರ್ತೀರಾ. ಒಂದೊಂದ್ಸಲಿ ಏನಾಗುತ್ತೆ, ಅವ್ರೇನೊಂದು APK ಕಳಿಸ್ಬೋದು, ಇಲ್ಲಾಂದ್ರೆ ಅವರೊಂದು ಮ್ಯಾಲ್ವೇರ್ ಒಂದು ಫೋಟೋನ ಕೂಡ ಸೆಂಡ್ ಮಾಡ್ಬೋದು. ಈಗ ಜಸ್ಟ್ ಒಂದು ಫೋಟೋ ಸೆಂಡ್ ಮಾಡಿ ಕೂಡ ತುಂಬಾ ಈಸಿಗೆ ನಿಮ್ಮ ಅಕೌಂಟ್ನ ಹ್ಯಾಕ್ ಕೂಡ ಮಾಡ್ಬೋದು. ಮತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಫೋನ್ಗೆ ಮ್ಯಾಲ್ವೇರ್ನ ಫಿಲ್ ಕೂಡ ಮಾಡ್ಬೋದು. ಹಾಗಾಗಿ ಹಾಗಾಗಬಾರ್ದು ಅಂದ್ರೆ ಆಟೋ ಡೌನ್ಲೋಡ್ ಅನ್ನು ಆಫ್ ಕೂಡ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಅಲ್ಲಿ ನೋಡ್ಬೋದು ಸ್ಟೋರೇಜ್ ಅಂಡ್ ಡೇಟಾ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ನೋಡಿರಂಗೆ ತುಂಬಾ ಜನ ಏನ್ ಮಾಡ್ತಾರೆ, ಯಾವನ್ ಗುರು ಒಂದ್ಸಲಿ ಮೀಡಿಯಾಗಳನ್ನ ಡೌನ್ಲೋಡ್ ಮಾಡ್ತಾನೆ ಅಂದ್ಬಿಟ್ಟು ಆಟೋ ಡೌನ್ಲೋಡ್ಗೆ ಕೂಡ ಇಟ್ಕೊಂಡಿರ್ತೀರಾ. ಅದು ಯಾರು ಕೂಡ ಆ ತರ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಈಗಲೇ ಕೂಡ ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡಿ. ನೋಡ್ಬೋದು ಕೆಳಗಡೆ ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಕಾಣುತ್ತಲ್ಲ, ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಕಾಣುತ್ತೆ. ಇಲ್ಲಿ 4 ಕೂಡ ಟಿಕ್ ಇರುತ್ತೆ, ಅಂದ್ರೆ ಈ ರೀತಿ ಟಿಕ್ ಕೂಡ ಇರುತ್ತೆ. ಅದನ್ನ ಅನ್ಟಿಕ್ ಮಾಡಿಬಿಟ್ಟು ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಕೆಳಗಡೆ ವೆನ್ ಕನೆಕ್ಟೆಡ್ ಆನ್ ವೈಫೈ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಟಿಕ್ ಆಗಿರೋದನ್ನ ಎಲ್ಲ ಕೂಡ ಇಲ್ಲಿ ನೋಡ್ಬೋದು. ಅನ್ಟಿಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಆ ಥರ ಆದರೆ ಯಾರೇ ಕೂಡ ಬೈ ಮಿಸ್ ಆಗಿ ನಿಮಗೆ ಒಂದು APK ಕಳಿಸಿದ್ರು, ಡಾಕ್ಯುಮೆಂಟ್ ಅನ್ನ ಕಳಿಸಿದ್ರು, ಅಂದ್ರೆ ಫೋಟೋವನ್ನ ಕಳಿಸಿದ್ರು ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆಟೋ ಡೌನ್ಲೋಡ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇದರಿಂದ ನಿಮ್ಮ ಡೇಟಾ ಕೂಡ ಸೇಫ್ ಆಗಿರುತ್ತೆ, ನಿಮ್ನ ಈಸಿಯಾಗಿ ಯಾರು ಕೂಡ ಬಕ್ರ ಮಾಡಕ್ಕೆ ಚಾನ್ಸ್ ಇಲ್ಲ. ಫ್ರೆಂಡ್ಸ್, ಇನ್ನ ಅವಾಗಲೇ ಹೇಳ್ದಂಗೆ 3ನೇ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಈ ಒಂದು ಸೆಟ್ಟಿಂಗ್ ಏನಾದ್ರು ಬೈ ಮಿಸ್ ಆಗಿ ನಿಮ್ಮ ಫೋನ್ ಆನ್ ಆಗಿತ್ತು, ಬೇರೆ ಒಂದು ಇಮೇಲ್ ಅಲ್ಲಿ ಶೋ ಆಗ್ತಿತ್ತು ಅಂದ್ರೆ ನೀವು ಮಾಡೋ ಪ್ರತಿಯೊಂದು ಮೆಸೇಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಬೇರೆಯವರು ಬ್ಯಾಕಪ್ ತಗೊಂಡು ಅಲ್ಲಿ ನೋಡ್ತಾ ಇರ್ತಾರೆ. ಹಾಗಾದ್ರೆ ಯಾವ ತರ ಒಂದು ಸೆಟ್ಟಿಂಗ್ ಅನ್ನು ಆಫ್ ಮಾಡೋದು ಅಂದ್ರೆ ಮತ್ತೆ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಚಾಟ್ಸ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಕೂಡ ಕಾಣ್ತಿರುತ್ತೆ ಚಾಟ್ ಬ್ಯಾಕಪ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಗೂಗಲ್ ಅಕೌಂಟ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈಗಾಗಲೇ ಬೇರೆ ಗೂಗಲ್ ಅಕೌಂಟ್ ಇಲ್ಲಿ ಶೋ ಆಗ್ತಾ ಇತ್ತು ಅಂದ್ರೆ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜ ತುಂಬಾ ಡೇಂಜರ್ ಕೂಡ ಇರ್ತೀರಾ. ಅದೇ ನಿಮ್ಮ ಜಿಮೇಲ್ ಅಲ್ಲಿ ಶೋ ಆಗ್ತಾ ಇತ್ತು ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಇಲ್ಲ, ನೀವು ಸೇಫ್ ಆಗಿ ಕೂಡ ಇದ್ದೀರಾ. ನೀವು ಮಾಡೋ ಪ್ರತಿಯೊಂದು ಮೆಸೇಜ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು ಎಲ್ಲ ಕೂಡ ಸೇಫ್ ಆಗಿರುತ್ತೆ. ಮತ್ತೆ ಪ್ರತಿಯೊಂದು ಕೂಡ ನಿಮ್ಮ ಗೂಗಲ್ ಡ್ರೈವಿಗೆ ಅದು ಬ್ಯಾಕಪ್ ಕೂಡ ಆಗ್ತಾ ಇರುತ್ತೆ. ಅದೇ ಇನ್ ಕೇಸ್ ಇಲ್ಲಿ ಗೂಗಲ್ ಅಕೌಂಟ್ ಅಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಗೂಗಲ್ ಅಕೌಂಟ್ ಅಲ್ಲಿ ಲಾಗಿನ್ ಆಗಿತ್ತು, ಅವರೊಂದು ಜಿಮೇಲ್ ಐಡಿ ಇತ್ತು ಅಂದ್ರೆ ಈಗಲೇ ಚೇಂಜ್ ಮಾಡಿಬಿಟ್ಟು ಅದನ್ನ ರಿಮೂವ್ ಮಾಡಿ
ನಿಮ್ಮ ಗೂಗಲ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಆಟೋಮೆಟಿಕ್ ಬ್ಯಾಕಪ್ಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಓನ್ಲಿ ವೆನ್ ಐ ಟ್ಯಾಪ್ ಟು ಬ್ಯಾಕಪ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ನೀವು ಟ್ಯಾಪ್ ಮಾಡಿದಾಗ ಮಾತ್ರ ನಿಮ್ಮ ಚಾರ್ಟ್ಸ್ಗಳು ಬ್ಯಾಕಪ್ ಮಾಡ್ಕೊಬೇಕು ಅಂತ ನೀವು ಸೆಟ್ಟಿಂಗ್ಸ್ ಮಾಡ್ದಂಗೆ, ಹಾಗಾಗಿ ಅದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ ಅಂತ ಕಾಣಿಸಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಮಾಡೋ ಬ್ಯಾಕಪ್ ಫುಲ್ ಸೆಕ್ಯೂರ್ ಕೂಡ ಆಗಿರುತ್ತೆ, ಯಾರು ಕೂಡ ಅಪ್ಪಿ ಕೂಡ ನಿಮ್ಮ ಚಾಟ್ ಅನ್ನ ನೋಡೋಕೆ ಆಗೋದಿಲ್ಲ. ಹಾಗಾಗಿ ಟರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚಾಟ್ ಅನ್ನ ಬ್ಯಾಕಪ್ ಮಾಡ್ತಾ ಇದೀರಾ ಅಂದ್ರೆ ಈ ಒಂದು ಪಾಸ್ವರ್ಡ್ ನ ಎಂಟರ್ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಪಾಸ್ವರ್ಡ್ ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ತುಂಬಾ ಈಸಿಯಾಗಿ ಚಾಟ್ ಅನ್ನ ಬ್ಯಾಕಪ್ ಮಾಡಿದ್ರು ಕೂಡ ಯಾರು ಕೂಡ ಆ ಒಂದು ಚಾಟ್ ಅನ್ನ ನಿಮ್ಮನ್ನ ಬಿಟ್ಟು ನೋಡೋಕೆ ಚಾನ್ಸ್ ಇಲ್ಲ. ಫ್ರೆಂಡ್ಸ್, ಇನ್ನ 4ನೇದಾಗಿ ಕೊನೆ ಸೆಟ್ಟಿಂಗ್ಸ್ ಕೂಡ ಆಗಿದೆ. ಈ ಒಂದು ಸೆಟ್ಟಿಂಗ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನಿಮಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೋಡ್ಬೋದು, ನೀವೀಗ ನಿಮ್ಮ ಫ್ರೆಂಡ್ ಹತ್ರ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಹತ್ರ ಆಗಿರ್ಬೋದು, ಏನೋ ಒಂದು ಜಗಳ ಕೂಡ ಮಾಡ್ಕೊಳ್ತೀರಾ ಅನ್ಕೊಳ್ಳಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಏನೇನೋ ಮೆಸೇಜ್ ಕೂಡ ಮಾಡಿರ್ತೀರಾ, ಆ ಒಂದು ಮೆಸೇಜ್ನ ಇಟ್ಕೊಂಡು ನಿಮಗೆ ಅವರು ಬ್ಲಾಕ್ ಮೇಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನು ನೀವು ಯಾವಾಗ ಎನೇಬಲ್ ಮಾಡ್ತೀರಾ, ನೀವೇನೇ ಚಾಟ್ ಮಾಡಿದ್ರು ಕೂಡ ವಿತಿನ್ 7 ಡೇಸ್ ಇಲ್ಲ ಅಂದ್ರೆ 24 hours ಒಳಗೆ ಆ ಒಂದು ಚಾಟ್ ಅಲ್ಲಿಂದ ಡಿಸಪಿಯರ್ ಕೂಡ ಆಗುವಂಥದ್ದು. ಇದರಿಂದ ನಿಮ್ಮ ಪ್ರೈವಸಿ ತುಂಬಾ ಸೆಕ್ಯೂರ್ ಕೂಡ ಆಗಿರುತ್ತೆ. ಅದು ಗರ್ಲ್ ಫ್ರೆಂಡ್ ಮತ್ತೆ ಫ್ರೆಂಡ್ ಅಂತ ಎಲ್ಲ ಏನೇ ವಿಷಯ ಆಗಿರ್ಬೋದು, ಮಾತಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲಿ ಆ ರಿಲೇಶನ್ಶಿಪ್ ಬ್ರೇಕ್ ಆಯ್ತು ಅಂದ್ರೆ ನೀವು ಮಾಡಿರೋ ಮೆಸೇಜ್ ಆಗಿರ್ಬೋದು, ಕಾಲ್ಸ್, ಆಡಿಯೋ ಕಾಲ್ಸ್ ಪ್ರತಿಯೊಂದು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾದ್ರೆ ಇದನ್ನ ಯಾವ ತರ ಎನೇಬಲ್ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್ ಆಗಿ ಯಾವ್ದಾರ ಒಂದು ಚಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವ ಒಂದು ಚಾಟ್ ಗೆ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡಬೇಕು ಆ ಒಂದು ಚಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ಇಲ್ಲಿ ಬ್ಲಾಂಕ್ ಆಗಿತ್ತು ಅಂದ್ರೆ ಪ್ರೊಫೈಲ್ ನ ಓಪನ್ ಮಾಡ್ಕೊಂಡ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ, ಇಲ್ಲೇ ಒಂದು ಸೆಟ್ಟಿಂಗ್ ಕೂಡ ಕಾಣ್ತಾ ಇರುತ್ತೆ, ಡಿಸಪಿಯರಿಂಗ್ ಮೆಸೇಜಸ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ನೋಡಬಹುದು ನೀವು ಚಾಟ್ ಮಾಡಿದ್ಮೇಲೆ ಅದು ಎಷ್ಟು ದಿನ ಆದ್ಮೇಲೆ ಡಿಲೀಟ್ ಆಗಬೇಕು ಅಂತ ಇಲ್ಲೇ ಕ್ಲಿಯರ್ ಆಗಿ ಶೋ ಕೂಡ ಆಗ್ತಾ ಇರುತ್ತೆ. 24 hours ಇರ್ಬೋದು, 7 ಡೇಸ್ ಆಗಿರ್ಬೋದು, 90 ಡೇಸ್ ಟೈಮ್ ಕೂಡ ಇರುತ್ತೆ. ಹಾಗಾಗಿ ನೀವು ಯಾವ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಆ ಒಂದು ಸೆಟ್ಟಿಂಗ್ ಅನ್ನ ಇಟ್ಕೊಳ್ಳಿ. 7 ಡೇಸ್ ತುಂಬಾ ಬೆಸ್ಟ್ ಕೂಡ ಅನ್ಸುತ್ತೆ. ಹಾಗಾಗಿ 7 ಡೇಸ್ ತನಕ ಒಂದು ಚಾಟ್ ಕೂಡ ಇರುತ್ತೆ. 7 ಡೇಸ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನೀವು ಡೆಲಿಟ್ ಮಾಡೋದು ಬೇಡ, ವಾಟ್ಸ್ಆಪ್ ಟೀಮ್ ಕಡೆಯಿಂದ ಆ ಒಂದು ಚಾಟ್ ಡಿಸಪಿಯರ್ ಕೂಡ ಆಗೋಗ್ಬಿಡುತ್ತೆ. ಸೊ ಇಷ್ಟು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡು ನೀವು ತುಂಬಾ ಈಸಿಗೆ ವಾಟ್ಸ್ಆಪ್ ಅನ್ನ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಯೂಸ್ ಕೂಡ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ಅನ್ನ ಈಗಲೇ ತಮ್ಮ ವಾಟ್ಸ್ಆಪ್ ಅಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ವಾಟ್ಸ್ಆಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.